10th ಸ್ಟ್ಯಾಂಡರ್ಡ್ ಎಕ್ಸಾಮ್ಗೆ ಇನ್ನು ಹಾರ್ಡ್ಲಿ 1 ಮಂತ್ ಕೂಡ ಟೈಮ್ ಇಲ್ಲ. ಬಟ್ ಸೋಷಲ್ ಓದಬೇಕು, ಅಪ್ಪ ತುಂಬ ಕಷ್ಟ ಆಗುತ್ತೆ, 33 ಪಾಠ ಇದೆ ಅಂತಂದರೆ ಪಾಸ್ ಆಗೋದೇನೋ ಈಸಿ. ಇವಾಗ ತುಂಬ ಈಸಿ ಮಾಡಿದ್ದಾರೆ 13 ಮಾರ್ಕ್ಸ್. ಬಟ್ ಸ್ಕೋರ್ ಮಾಡೋದು ಹೇಗೆ? ಸ್ಕೋರ್ ಮಾಡಬೇಕು, ತುಂಬ ಈಸಿಯಾಗಿ ಮಾಡಬೇಕು, ಲಿಮಿಟೆಡ್ ಕ್ವೆಶನ್ಸಲ್ಲಿ ಮಾಡಬೇಕು ಅಂತಂದರೆ ನಾವು ನಿಮಗೋಸ್ಕರ ತೊಗೊಂಬಂದಿದ್ದೀವಿ ಒಂದು ಸ್ಪೆಷಲ್ ಮಲ್ಟಿಪಲ್ ಕ್ವೆಶನ್ ಸಿಂಗಲ್ ಆನ್ಸರ್ ಅಂತ ಬರುತ್ತೆ. ಏನು ಮಲ್ಟಿಪಲ್ ಕ್ವೆಶನ್ ಸಿಂಗಲ್ ಆನ್ಸರ್? ಒಂದು 10 ಕ್ವೆಶನ್ಗೆ ಒಂದೇ ಆನ್ಸರ್. ನಾನು ಅದೇ ಬ್ಯಾಟ್ ಹೊಡಿತೀನಿ, ಅದೇ ಬರೀತೀನಿ, ಮಾರ್ಕ್ಸ್ ಬಂದೇ ಬರುತ್ತೆ, ನಂದು ಗ್ಯಾರಂಟಿ. ಇದುವರೆಗೂ ನಮ್ಮ ಹತ್ರ ಸಾವಿರಾರು ಜನ ಮಕ್ಕಳು ಅದನ್ನು ಓದ್ಕೊಂಡು ಪಾಸ್ ಆಗಿದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕಾಣಿಸ್ತಿದೆ ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್ನು, ಅಥವಾ ಪೆರಿಯಾರು, ಅಥವಾ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ. ಅವ್ರಿಗೆ ಏನೇ ಕೇಳಿ ಇಲ್ಲಿದೆಯಲ್ಲ, ಇದಿಷ್ಟೇ ಆನ್ಸರು. 3 ಮಾರ್ಕ್ಸ್ ಬಂದೇ ಬರುತ್ತೆ. 10 ಕ್ವಶನ್ ಯಾಕೆ ಗುರು ಬ್ಯಾಟ್ ಹೊಡಿಬೇಕೋ? 1 ಕ್ವಶನ್ ಓದೋಣ, 3 ಮಾರ್ಕ್ಸ್ ತೊಗೊಳ್ಳೋಣ. ಈ ಥರ ನಿಮಗೆ ಮಲ್ಟಿಪಲ್ ಕ್ವಶನ್ ಸಿಂಗಲ್ ಆನ್ಸರ್ ಟೈಪ್ ಆಫ್ ನೋಡಿ. ಅದೇ ಥರ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ 1857 ರಿವೋಲ್ಟ್, 3 ಕ್ವಶನ್ ಇರೋದು. ರೀಸನ್ಸ್ ಕೇಳ್ತಾರೆ, ಯಾಕೆ ಫೇಲ್ಯೂರ್ ಆಯ್ತು ಕೇಳ್ತಾರೆ, ಅಥವಾ ಎಫೆಕ್ಟ್ಸ್ ಏನಾಯಿತು ಅಂತ ಕೇಳ್ತಾರೆ. 3 ಕ್ವಶನ್ ಓದ್ಕೊಂಡ್ರೆ ನಿಮಗೆ 3 ಮಾರ್ಕ್ಸ್ ಬಂತಾ? ನೆಕ್ಸ್ಟ್ ಅದೇ ಥರ ನೋಡಿ, ನಿಮಗೆ 15 ಕ್ವಶನ್ಗೆ ಒಂದೇ ಆನ್ಸರ್ ಹೇಳ್ಕೊಡ್ಬೋದು, ಒಂದೇ ಆನ್ಸರ್ ಬರಿಬೋದು. ನಾವು ಯಾವುದೋ ಅಂತೀರ ಕ್ವಿಕ್ಕಾಗಿ ಹೇಳ್ತೀನಿ ನೋಡಿ. ಅಬ್ಜೆಕ್ಟಿವ್ಸ್ ಆಫ್ ಪಬ್ಲಿಕ್ ಫಿನಾನ್ಸು, 5 ಇಯರ್ ಪ್ಲಾನು, ನೀತಿ ಆಯೋಗ, ರೂರಲ್ ಡೆವಲಪ್ಮೆಂಟು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಇಂಪಾರ್ಟೆನ್ಸ್ ಆಫ್ ಅನ್ ಆಂಟ್ರಪ್ರಿನರು. ಅದೇ ಥರ ವಾಟ್ ಆರ್ ದಿ ಗೋಲ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರು, ವಾಟ್ ಆರ್ ದಿ ಗೋಲ್ಸ್ ಆಫ್ ಪಬ್ಲಿಕ್ ರೆವೆನ್ಯೂ. ಸೊ ಅದೇ ಥರ ದೇ ಕ್ಯಾನ್ ಆಸ್ಕ್ ಯು ಲೈಕ್ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸು, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರು. ದೇ ಕ್ಯಾನ್ ಆಸ್ಕ್ ಯು ಕ್ವೆಶನ್ ಲೈಕ್ ಇಂಪಾರ್ಟೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್. ಇಂಪ್ನಾರ್ ಇಸ್ ಲೈಕ್ ಅ ಸ್ಪಾರ್ಕ್ ಪ್ಲಗ್ ಇನ್ ದಿ ಎಕಾನಮಿ. ಈ ಥರ 15 ಕ್ವೆಶನ್ಗೆ ಒಂದೇ ಆನ್ಸರ್ ಬರೀಬೋದು. ಅದೇ ಥರ ನ್ಯಾಚುರಲ್ ಡಿಸಾಸ್ಟರ್ಸಲ್ಲಿ ಅವ್ರು ಏನೇ ಕೇಳಲಿ, ಸೈಕ್ಲೋನ್, ಫ್ಲಡ್ಸು ಅಥವಾ ಅರ್ಥಕ್ವೇಕ್ ಏನೇ ಕೇಳಲಿ, ಎಫೆಕ್ಟ್ಸ್ಗೆ ಒಂದೇ ಆನ್ಸರು, ಪ್ರಿಕಾಷನರಿ ಮೆಷರ್ಸ್ಗೂ ಒಂದೇ ಆನ್ಸರ್. ಈ ಥರ ಸೋಷಲಲ್ಲಿ ಮಲ್ಟಿಪಲ್ ಕ್ವೆಶನ್ ಸಿಂಗಲ್ ಆನ್ಸರ್ ಟೈಪ್ನ ಓದ್ಕೊಂಡೋದ್ರೆ